ಅವನು ಬಾಂಬೆಲಿ ಏನು ಮಾಡ್ತಾ ಇದ್ದ? ಓಡಿ ಹಬ್ಬಗೆ ಅವನಿಗೆ ಒಂದು 13-14 ವರ್ಷ. ಈ ಬೊಂಬೈ ಪೋರ್ಟಾಗೆ ಸಣ್ಣ ಕ್ಯಾಂಟೀನ ಒಂದು ಕೆಲಸ ಸೇರ್ಕೊಂಡನು. ಸ್ವಲ್ಪ ವರ್ಷದಾಗೆ ಅದೇ ಕ್ಯಾಂಟೀನಿಗೆ ಕ್ಯಾಶರ್ ಅಲ್ಲೇ ಲೆಕ್ಕದ ಹುಷಾರಿದ್ದ ಕಣಿ. ಬಾಯ್ ಈ ಬೊಂಬೈ ಪೋರ್ಟಾಗೆ ಸಣ್ಣ ಸಣ್ಣ ಸ್ಮಗ್ಲಿಂಗ್ ಮಾಡ್ತಾರೆ ಕಣಿ. ಹಗೂರು ಕೌರೊಟ್ಟಿ ಸೇರ್ಕೊಂಡ. ಅಡಿಗೆ ಒಂದಿನ ಈ ಶ್ರೇಂದರ್ ಒಬ್ರದ್ದು ಮಂಡಿ ಹೊಡೆದಾಕಿ ನಂಬರ ಮಾಡಿ ಬಾಯ್ ಅವಲ್ಲೇ ಪಡ್ಚ ಕಡಿಗೆ ಅವನ ಕಡೆಯಿಂದ ತಪ್ಸ್ಕೊಂಬಕ್ಕೆ ಬೇರೆ ಗ್ಯಾಂಗಿನ ರೊಟ್ಟಿ ಸೇರ್ಕೊಂಡ. ಹಾಗೆ ಅವ್ರೊಟ್ಟಿಗೆ ಇದ್ದು ಅದರಿಂದ ಹೆರ್ಬಾಬು ಕಾಯಿಲೆ ಇಲ್ಲ. ಹಾಗಾದ್ರೆ ಈ 15 ವರ್ಷದಲ್ಲಿ ಅವನಿಗೆ ವಾಪಸ್ ಬರ್ಬೇಕಂತ ಅನ್ಸೇ ಇಲ್ವಾ? ಬಪ್ಪನೇ ಅಲ್ಲ ಅವನಿಗೆ ಬರೀ ಇಲ್ಲಿದು ಕೆಟ್ಟ ನೆನಪು ಮಾರ್ರೆ. ಹಂಗಂದೇಳಿ ಬೊಂಬೈದೆಲ್ಲ ಒಳ್ಳೊಳ್ಳೆ ನೆನಪು ಉಳ್ಕೊಂಡಿತ್ತಂದೇಳಿ ಅಲ್ಲ. ಇಲ್ಲಿ ಕಣಿ ಮಂಚ ಎಷ್ಟು ಸಲ ಅಂದೇಳಿ ಅವ್ನ ನೆನಪಿಂದ ದೂರ ಓಡುಕತ್ ಹೇಳಿ ಕಂಬ. ಅಯ್ಯೋ ಅದಕ್ಕೆಲ್ಲ ಅಂತ ಕೊಡ್ತಾರೆ. ಎಂತ ಬೇಡ ಅಂತ ಬೇಡ. ಇಲ್ಲ ಎಲ್ಲ ನೋಟ್ ಮಾಡ್ಕೊಳ್ತಿದ್ದೆ. ನೀವು ಯಾವ ಬಾಂಬೆದು ಯಾವ ಲೇಡೀಸ್ ಬಾರಲ್ಲಿ ಮೀಟ್ ಮಾಡಿದಂತ ಹೇಳಿದ್ರೆ? ಅದು ನಾವು ಸುಮಾರು ಒಂದು 3-4 ಲೇಡೀಸ್ ಬಾರಿ ಕಾಯಂ ಮಾತಿರ್ತಾರೆ. ನೀವು ರಪ್ಪ ಅಂದ್ಕೊಂಡ್ರೆ ಹೆಂಗೆ ಹೇಳೋದು? ಅದು ರೂಪ ಲೇಡೀಸ್ ಬಾರ ಅಂದೇಳಿ. ರೂಪ ಹೌದು. ಇದಾಗಿ ಸುಮಾರು ಎಷ್ಟು ಸಮಯ ಆಯಿತು? 1 ವರ್ಷದ ಈಚೆಗಿರ್ಕೆ. ಆ ದಿನ ನಾವು ಬಾರಂಗೆ ಮಸ್ತ್ ಮಾತಾಡ್ತಾ ಅವನ ಅಪ್ಪ ತೀರಿವಾದ ವಿಷಯ ಹೇಳ್ದಿ. ಭಯಂಕರ ಬೇಜಾರು ಮಾಡ್ಕೊಂಡ. ಮರ್ದಿನ ಬೆಳಗಿನ ಜಾವ ಬೊಂಬೈ ಪೋರ್ಟಾಗೆ ಒಬ್ಬನೇ ಸಿಕ್ಕು ಹೇಳ್ದ. ಯಾವಾಗಾಯ್ತು? 4 ವರ್ಷ ಆಯ್ತು. ಲಿವರ್ ಕ್ಯಾನ್ಸರ್ ಅಂಬರು. ನೀ ಓಡಿ ಹೋದ ಬೇಜಾರಿ ಕುಡು ಜಾಸ್ತಿ ಮಾಡ್ದಾರ ನಿಲ್ಲಿಸ್ಲೇ ಇಲ್ಲ. ಅಮ್ಮ ಪಾಪ ಇದ್ರು. ನಾನು ಕಂಡ್ರೆ ಸುಮಾರು ಟೈಮ್ ಆಯ್ತು. ಆಗಳಿಕೆ ಪ್ಯಾಟಿ ಮೀನು ತಪ್ಕೋದಾಗಳಿಗೆಲ್ಲ ಸಿಗ್ತಿದ್ದೀರಿ. ಆರಾಮಾಗಿದ್ದಾರ? ಗೊತ್ತಿಲ್ಲ. ಪಾಪ ಒಬ್ಬರೇ ಇಪ್ಪದಲ್ದ ಆರಾಮಿಪ್ಪಕ್ಕೆ ಹೆಂಗೆ ಹತ್ತು ಮರ. ವಾಪಸ್ ಊರಿಗೆ ಬಪ್ಪಿ ಅಲ್ಲ. ಎಲ್ಲಿ? ಮಲ್ಪೆಗ? ಅಲ್ಲಿಗೆ ಬಂದು ಎಂತ ಮಾಡಲಿ? ಏನಾರು ವ್ಯವಹಾರ ಮಾಡ್ಕೊಂಡಿರ್ಲಕ್ಕಲ್ಲ. ಅದಷ್ಟು ಸುಲಭ ಅಲ್ಲ. ನಾನು ಬಾಂಬೆ ಬಿಟ್ಟು ಹೋದರೆ ಅವ್ರು ಹುಡ್ಕೊಂಡು ಬರ್ತಾರೆ. ಯಾರು? ನನ್ನೊಟ್ಟಿಗೆ ಕೆಲಸ ಮಾಡೋರು. ಅವರು ಸುಮಾರು ಸೀಕ್ರೆಟ್ಸ್ ನನಗೆ ಗೊತ್ತುಂಟು. ಇನ್ನು ಮುಂದೆ ಅವರೊಟ್ಟಿಗೆ ಕೆಲಸ ಮಾಡೋದಿಲ್ಲ ಅಂತ ಹೇಳಿದರೆ ಅದು ಅವ್ರಿಗೆ ಇಷ್ಟ ಆಗಲಿಕ್ಕಿಲ್ಲ. ಹಂಗಾರೆ ಅಬ್ಬಿನ ಇಲ್ಲಿ ಕರ್ಕ ಬರ್ಲಕ್ಕಲ್ಲ. ಈ ನರ್ಕಕ್ಕ ನಾನಿಲ್ಲದೆ ಈಗ ಅವ್ರಿಗೆ ಅಭ್ಯಾಸ ಆಗಿರ್ತದೆ. ಹಾಗೆ ನಡೀಲಿ. ಉಳಿದವರೆಲ್ಲ ಹೇಗಿದ್ದಾರೆ? ಉಳಿದವ್ರಂದ್ರೆ ರಿಚ್ಚಿ, ಶಂಕರ್ ಪೂಜಾರಿ ಗೊತ್ತಿತ್ತಲ್ಲ ನಿಂಗೆ? ಶಂಕರ್ ಪೂಜಾರಿದು 1 ನಂಬರ್ 8 ನಂಬರ್ ತಂದಿ ಪೂರ ರಿಚ್ಚಿಯೇ ಕಂಡ್ಕೊಂಡಿಪ್ಪದು. ಈಗಳು ಭಯಂಕರ ರೊಪ್ಪೆ. ರಿಮಾಂಡ್ ಹೋಮಂಗೆ ಇಷ್ಟು ವರ್ಷ ಇದ್ದು ಬಂದರು. ಚರ್ಬಿ ಇನ್ನೂ ಇಳಿಲ್ಲ. ನೀ ಓಡಿ ಹೊರ ಮೇಲೆ 8 ವರ್ಷ ಅವನ್ನ ರಿಮಾಂಡ್ ಹೋಮಿಗೆ ಹಾಕಲ್ಲ ಮರಯ. ತಗೊಳ್ಳಿ. ಇದೆಂತಕ್ಕೆ? ಇಟ್ಕೊಳ್ಳಿ. ಅಮ್ಮನ ಆಗ ಹೋಗಿ ನೋಡ್ತಾ ಇರಿ. ಅವ್ರಿಗೆ ಹಣದ ಅವಶ್ಯಕತೆ ಇದ್ರೆ ನನಗೆ ತಿಳಿಸಿ, ನಾನು ಕೊಟ್ಟು ಕಳಿಸ್ತೇನೆ. ನಾನು ಸಿಕ್ಕಿರೋ ವಿಷಯ ಮಾತ್ರ ಯಾರಿಗೂ ಹೇಳ್ಬಿಡಿ. ಸ್ವಲ್ಪ ದಿವಸ ಅವನ ಅಡ್ರೆಸ್ ಇರಲ್ಲ. ಅದಾದ್ಮೇಲೆ ಈ ಘಟನೆ ನಡು 2 ವಾರದ ಹಿಂದೆ ಫೋನ್ ಮಾಡ್ದ. ಅಮ್ಮನ ಕರ್ಕೊಂಡು ಈ ದೇಶ ಬಿಟ್ಟು ದೂರ ಓಡಿ ಹೋಗಿ ಪ್ಲಾನ್ ಹಂಗಿದ್ದ. ದುಡ್ಡು ಹುಟ್ಟಾರ ಮೇಲೆ ಮತ್ತೆ ಫೋನ್ ಮಾಡ್ತೀನಿ ಅಂತ ಹೇಳ್ದ. ಹಲೋ, ನಾನು ಊರಿಗೆ ಬರ್ತಾ ಇದ್ದೇನೆ. ನಾನು ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿ. ನಾನು ಬರುವುದು ಯಾರಿಗೂ ಗೊತ್ತಾಗಬಾರ್ದು. ಹಣದ ವ್ಯವಸ್ಥೆ ಆಗ್ತಾ ಇದೆ. ಬಾಂಬೆ ಅಂಡರ್ವರ್ಲ್ಡ್ ಮತ್ತು US ಮಾಫಿಯಾ ನಡುವೆ ಒಂದು ದೊಡ್ಡ ಡೀಲ್ ಆಗಬೇಕಿತ್ತು. ಆ ಡೀಲಿಗೆ ಸಂಬಂಧಪಟ್ಟ ಒಂದು ರೆಡ್ ಬ್ಯಾಗ್ ಡೀಲ್ ಆಗುವ 2 ದಿವಸದ ಹಿಂದೆ ಕಳೆದೋಯ್ತು. ಆ ಬ್ಯಾಗನ್ನು ಕದಿದೆ ನನಗೆ ಬೇರೆ ದಾರಿ ಇರಲಿಲ್ಲ.
ಆದರೆ ಅವರು ನನ್ನನ್ನು ಸುಮ್ಮನೆ ಬಿಡ್ತಾರೆ, ನನ್ನನ್ನು ಹುಡ್ಕೊಂಡು ಬಂದೇ ಬರ್ತಾರೆ. ಲೈಟ್ ಸ್ವಿಚ್ ಹೇಳಿ ಗೊತ್ತಿಲ್ಲ ಮನೆ. ನಾನು ಬಂದರೆ ಸ್ವಲ್ಪ ಸಮಯ ಇದ್ದಿದ್ರು ಅಂತ ದೊಡ್ಡ ಮನೆ ಏನಲ್ಲ, ಆದರೆ ಸೇಫ್ಟಿ. ಅಡುಗೆ ಮನೆಗೆ 8 ದಿವಸ ಬೇಕಪ್ಪ ಸಾಮಾನು ಇತ್ತಕ. ಸಾಮಾನು ಅಂದ್ರೆ ಅಂತ ಬ್ರೆಡ್ ಜಾಮು ಹಸಿ ಕೋಳಿ ಮಟ್ಟಿ ಬೇಯಿಸ್ಕೊಳ್ಳಕ್ಕಲ್ಲ. ಅವರು ನನ್ನ ಜೊತೆಗೆ ಬರ್ಲಿಕ್ಕೆ ಒಪ್ತಾರೆ. ಗ್ಯಾರಂಟಿ ಪತ್ರ ಬರುವುದಿಲ್ಲ ಅಂತ ಹೇಳಿದರೆ? ನಿಂದು ಒಳ್ಳೆ ಕಥೆ ಆಯ್ತು ಮಾರೆ. ಇಪ್ಪದು ಒಬ್ಬನೇ ಮಗ, ಈಗ ನಿನ್ನೊಟ್ಟಿಗೆ ಬತ್ತಿಲ್ಲ ಅಂತಾರೆ ಅವ್ರೆ. ಬೇಕಾದ್ರೆ ಕಾಣ್, ನಿನ್ನ ಕಾಂಪು ಕೊಂಡು ಶುರು ಮಾಡ್ತಾರೆ. ಅವರು ನನ್ನ ಒಟ್ಟಿಗೆ ಬರ್ಲಿಕ್ಕೆ ಒಪ್ಪಿದ್ರೆ ಅವ್ರ ಪಾಸ್ಪೋರ್ಟ್ ರೆಡಿ ಮಾಡಲಿಕ್ಕೆ ನಿಮ್ಮ ಹೆಲ್ಪ್ ಬೇಕಾಗ್ತದೆ. 1-2 ತಿಂಗಳಾಗ್ಬೋದು. ಅಲ್ಲಿವರೆಗೂ ನಾನು ಇಲ್ಲಿ ಇರ್ಲಿಕ್ಕೆ ಆಗೋದಿಲ್ಲ. ಆ ಬಗ್ಗೆ ನೀ ತಲೆ ಬಿಸಿ ಮಾಡಬೇಡ, ನಾನಲ್ಲಿ ವ್ಯವಸ್ಥೆ ಮಾಡ್ತನ. ಇದನ್ನ ಇಟ್ಕೊಳ್ಳಿ. ದುಬೈಗೆ ಹೋದ್ಮೇಲೆ ಇನ್ಸಾ ಕಳಿಸ್ತೇನೆ. ನಿಮ್ಮ ಹತ್ರ ಪಾಸ್ಪೋರ್ಟ್ ಉಂಟಾ? ಇಲ್ಲದೆ ಒಂದು ಟೈಮ್ ದುಬೈ ಹೋಯ್ಕಂದೇಳಿ ನಾನು ಸುಮಾರು ಸರ್ಕಸ್ ಮಾಡಿನ. ಸರಿ, ಹಾಗಾದ್ರೆ ದುಬೈಗೆ ಹೋದ್ಮೇಲೆ ಅಲ್ಲೆಲ್ಲ ವ್ಯವಸ್ಥೆ ಮಾಡಿ ನಿಮಗೆ ತಿಳಿಸ್ತೇನೆ. ಅಮ್ಮನ ಪಾಸ್ಪೋರ್ಟ್ ರೆಡಿ ಆದ ಕೂಡಲೇ ನಿಮ್ಮಿಬ್ಬರಿಗೂ ವೀಸಾ ಟಿಕೆಟ್ ಕಳಿಸ್ತೇನೆ. ನೀವು ಅವರೊಟ್ಟಿಗೆ ದುಬೈಗೆ ಬರಬೇಕಾಗ್ಬೋದು. ದುಬೈಗ ನಂಗೂ ಎಂಥ ಕೆಲಸ ಸಿಕ್ಕವನಲ್ಲ. ನನ್ನ ಫ್ರೆಂಡ್ಸ್ ಇದ್ದಾರೆ, ಅವ್ರ ಹತ್ರ ಮಾತಾಡ್ತೇನೆ. ಅಡ್ಡಿಲ್ಲ, ನಾ ಬತ್ತಿ ಹಂಗಾರೆ. ನೆನಪಿತ್ತಲ್ಲ 8 ಗಂಟೆಗೆ. ಬೇರೆ ಏನಾದ್ರು ಬೇಕಾರೆ ಫೋನ್ ಮಾಡು, ಫೋನಲ್ಲೇ ಇತ್ತು ಅಕ್ಕ.